ಅದಕ್ಕೆ ಯಾರು ಅತಿಕ್ರಮಣ ಮಾಡಿ ವಿಜಯಪುರ ಶಹರದ ಹೃದಯ ಭಾಗದಲ್ಲಿರುವ ಬಾಗಲಕೋಟೆ ರಸ್ತೆಯಲ್ಲಿ ಇರುವ ಸರ್ಕಾರಿ ಪಾಲಿಟೆಕ್ನಿಕ್ ಜಾಗದ ಆವರಣದ ಖಾಲಿ ಜಾಗ ಅತಿಕ್ರಮಣವಾಗಿದೆ. ಇದು ಅಲ್ಲದೆ ಕಾಲೇಜು ಶಿಕ್ಷಕರಿಗಾಗಿ ವಸತಿ ಗೃಹದ ಆವರಣದ ಜಾಗದಲ್ಲಿ ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕಾಗಿ 95 ಲಕ್ಷ ರೂಪಾಯಿ ಮಂಜೂರಾತಿ ಪಡೆದು ಕೆಲಸ ಪ್ರಾರಂಭಿಸಿ ಸದರಿ ವಿದ್ಯಾರ್ಥಿನಿಯರ ವಸತಿ ನಿಲಯದ ಕಟ್ಟಡಕ್ಕೆ ಸ್ಲ್ಯಾಬ್ ಹಾಕಿ ಕೈ ತೊಳೆದುಕೊಂಡಿದ್ದಾರೆ. ಕಣ್ಣು ಕಿವಿ ಮುಚ್ಚಿಕೊಂಡು ಕುಳಿತಿರುವ ರಾಜ್ಯ ಸರ್ಕಾರ, ಉನ್ನತ ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಸಚಿವರು, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ನಗರ ಶಾಸಕರು ಕೂಡ ಸರ್ಕಾರ ಆಸ್ತಿಗಳೆಂದರೆ ಪ್ರತಿಯೊಬ್ಬರಿಗೂ ಬೇಜವಾಬ್ದಾರಿತನ. ಈಗಲಾದರೂ ಸಂಬಂಧ ಬರುವ ಎಲ್ಲಾ ಜನಪ್ರತಿನಿಧಿಗಳು, ಉನ್ನತ ಶಿಕ್ಷಣ ಸಚಿವರು, ಸಮಾಜ ಕಲ್ಯಾಣ ಸಚಿವರು, ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರು, ಜಿಲ್ಲಾಡಳಿತ ಇತ್ತ ಕಡೆ ಗಮನ ಹರಿಸಿ ದಿಟ್ಟ ಕ್ರಮ ಕೈಗೊಳ್ಳಬೇಕೆಂದು ಸಾಕಷ್ಟು ಬಾರಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ವತಿಯಿಂದ ಮನವಿ ಸಲ್ಲಿಸಲಾಗಿದೆ. ಈಗ ವಾಲ್ಮೀಕಿ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಬಟಗಿಯವರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷರಾದ ಶ್ರೀ ಜಗದೇವ ಸೂರ್ಯವಂಶಿರವರು ಸರ್ಕಾರ ಹಾಗೂ ಜಿಲ್ಲಾಡಳಿತ 15 ದಿನದೊಳಗೆ ದಿಟ್ಟ ಕ್ರಮ ತೆಗೆದುಕೊಳ್ಳದಿದ್ದರೆ ಜಿಲ್ಲಾಡಳಿತದ ವಿರುದ್ಧ ಸಂಘಟನೆಗಳು ಒಗ್ಗೂಡಿಸಿ ಹೋರಾಟ ಸಮಿತಿ ರಚನೆ ಮಾಡಿಕೊಂಡು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಮನವಿ ಕೊಟ್ಟಿದ್ರ ಸರಿಯಾಗಿ ಸರ್ಕಾರದ ಆಸ್ತಿಯಲ್ಲಿ ಅತಿಕ್ರಮಣ ಮಾಡಿದ್ದಾರೆ. 6 ಎಕರೆ ಜಾಗ ಅದು. ಆಕ್ಚುಲಿ ಎಷ್ಟು ಮಂದಿ ಅತಿಕ್ರಮಣ ಮಾಡಿದ್ದಾರೆ ಇಲ್ಲೊಂದು ಆ ಟವರ್ದ ಅಲ್ಲಿ ಟವರ್ ಅದ್ರ ಬಾಜು ಎಲ್ಲ ಬಿಲ್ಡಿಂಗ್ ಕಟ್ಕೊಂಡ ಟವರ್ ಬಾಡಿಗೆ ಅವರೇನು ತಿಂತಾರೆ. ಇದು ಎಷ್ಟು ಎಕರೆ ಜಮೀನು ಅದ್ರಿ? ಇದು ಎಲ್ಲ ಕೂಡಿ ಒಂದು ಇಲ್ಲಿ ಕಡಿಮೆ ಅಂದ್ರೆ ಒಂದು 10 ಎಕರೆ ಜಮೀನು ಇದೆ. 10 ಎಕರೆ ಜಮೀನು. ಈಗ 6 ಎಕರೆ ಅದೇನೈತಿ, ಮಕ್ಕಳ ಆಟ ಆಡುವಂತದ್ದು ಒಂದು ಮೈದಾನ ಇತ್ತದು, ಅದೆಲ್ಲ ಅಲ್ಲಿ ಅತಿಕ್ರಮಣ ಮಾಡ್ಕೊಂಡಿದಾರ. ಅವೆಲ್ಲ ತೆರವುಗೊಳಿಸ್ಬೇಕು. ನಮಗೇನು ಉದ್ದೇಶ, ಸರ್ಕಾರ ಆಸ್ತಿ ನಮ್ಮ ಜಿಲ್ಲೆಯ ಎಲ್ಲ ಮಕ್ಕಳ ಆಸ್ತಿ, ಈ ಮಕ್ಕಳು ಕಲಿಯುವಂತ ಆಸ್ತಿ ಮಕ್ಕಳಿಗಾಗಿ ಮೀಸಲಿರ್ಬೇಕು. ಅದಕ್ಕೆ ಯಾರು ಅತಿಕ್ರಮಣ ಮಾಡಿ ವೈಯಕ್ತಿಕವಾಗಿ ಯಾರು ಅತಿಕ್ರಮಣ ಮಾಡತಕ್ಕದ್ದಲ್ಲ ಅನ್ನುವಂಥದ್ದು ನಮ್ಮ ಒಂದು ವಾದ. ಅದಕ್ಕೆ ಇದು ಇದು ವಿದ್ಯಾರ್ಥಿನಿಯರ ವಸತಿ ನಿಲಯ ಸಲುವಾಗಿ ಇಷ್ಟು 2009ರಿಂದ ಇಷ್ಟು ಕಟ್ಟಡ ಕಟ್ಟಿ ಮೇಲ್ಛಾವಣಿ ಹಾಕಿಲ್ಲ, ಇದಕ್ಕೆ ಇಲ್ಲ ಹಾಕಿದ್ದಾರೆ, ಇಷ್ಟು ಅರ್ಧಂಬರ್ಧ ಮಾಡಿಬಿಟ್ಟಿದ್ದಾರೆ. ಮಕ್ಕಳು ಲೇಡೀಸ್ ಹಾಸ್ಟೆಲ್ ಇರ್ಲಾರ್ದಕ್ಕ ಎಲ್ಲೆಲ್ಲೋ ಅಲ್ಲೆಲ್ಲೋ ಬಾಡಿಗೆ ಎಲ್ಲಾ ಸಮಾಜ ಮಕ್ಕಳು ಇರ್ತಾವೆ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲ ಮಕ್ಕಳು ಇರ್ತಾವೆ. ಇವತ್ತು ಸೌಲಭ್ಯದಿಂದ ವಂಚಿತ ಆಗಿದ್ದಾರೆ. ಬೇರೆ ಬೇರೆ ಎಲ್ಲೇ ಹೋಗಿರ್ತಾರ. ಇಲ್ಲೇ ಜರ ಇವ್ರದ್ದು ವಸತಿ ನಿಲಯ ಜರ ಆಯ್ತು ಅಂದ್ರೆ ಮಹಿಳಾ ವಿದ್ಯಾರ್ಥಿನಿಯರ ವಸತಿ ನಿಲಯ ಇಲ್ಲಿದಲ್ಲೇ ಕಾಲೇಜ್ಗೆ ಹೋಗ್ತಾರೆ. ರೂಮ್ ನೋಡ್ರಿ, ರೂಮ್ಗಳನ್ನ ತೋರಿಸ್ರಿ. ಸರ್ಕಾರಿ ಕಟ್ಟಡಗಳ ಯಾವ ಸ್ಥಿತಿ ಒಳಗೆ ನಾವು ಏನಾಗ್ಯಾವು, ಈ ಯಾವ ಇಲಾಖೆ ಸಂಬಂಧಪಡ್ತತ್ತ, ಇಲಾಖೆಯವ್ರು ಯಾಕೆ ಕಣ್ಮುಚ್ಚಿಕೊಟ್ಟಿದ್ದಾರೆ? ಶಿಕ್ಷಣ ಇಲಾಖೆ ಇದು ಪಿರಂಜಿ ಜಾಲಿ ಒಳಗೆ ಬೆಳೆದ ಈ ಸ್ಲ್ಯಾಬ್ನಿಕ್ಕಿಂತ ಎತ್ತರ ಬೆಳೆದಾವ. ಸರ್ಕಾರ ಆಸ್ತಿ, ಸರ್ಕಾರದ ನಾವೆಲ್ಲ ತೆರಿಗೆ ಹಣ ಕಟ್ಟುವಂತ ಹಣದೊಳಗ ಈ ತರ ಕಳಪೆ ಮಾಡೋದು, ಈ ತರ ಅಯೋಗ್ಯತನ, ಜವಾಬ್ದಾರಿತನ ಕೆಲಸ ಮಾಡೋದು ಹಾಳು ಬಿದ್ದೋಗಿದೆ. ಇದು ಸರ್ಕಾರ ಆಸ್ತಿ, ಸರ್ಕಾರದ ಏನು ಆಸ್ತಿಗಳು ಎಲ್ಲ ಈ ತರ ಇದು ಇಸ್ಪೇಟ್ ಮಾಡುವಂತ ಜಾಗ, ಆಮೇಲೆ ಇದು ಕುಡುಕರದ ಒಂದು ಇದು ಸ್ಥಾನ ಆಗ್ಬಿಟ್ಟದ. ಅದಕ್ಕೆ ಇಂಥ ಒಂದು ಬಂಗಾರಂತ ಜಾಗ, ಇದಕ್ಕೊಂದು ವಿದ್ಯಾರ್ಥಿನಿಯರ ವಸತಿ ನಿಲಯ ಸಲುವಾಗಿ 95 ಲಕ್ಷ ರೂಪಾಯಿ ಖರ್ಚು ಮಾಡಿ ಪಿರಂಜಿ ಜೈಲ್ ಹೆಚ್ಚಿಕೊಂಡಿದ್ದಾರೆ. ಈ ಸ್ಲ್ಯಾಬ್ನಿಗಿಂತ ಮ್ಯಾಲ ಬೆಳೆದದ. ಮ್ಯಾಲ ಬಂದು ತೋರಿಸ್ತೀನಿ ನೋಡಿ, ಸಿಗರೇಟ್, ಗಾಂಜಾ, ಇದೆಲ್ಲ ಸರ್ಕಾರದ ವ್ಯವಸ್ಥೆ. ಇಂಥ ಹೊಲಸ ಸಾಕಷ್ಟು ಸಂಬಳ ತಗೊಂಡ ಇದು ಬೇಜವಾಬ್ದಾರಿ ಮಾಡೋದ್ರಿಂದನೇ ಸರ್ಕಾರಿ ಶಾಲೆಗಳೆಲ್ಲ ಮುಗಿಸ್ತಾ ಇದ್ದಾವೆ. ಪ್ರೈವೇಟ್ ಶಾಲೆಗಳು ಯಾಕೆ ಕುಟ್ಕೊಂಡಾವ ಅಂದ್ರೆ ಇದ್ರ ಸರ್ಕಾರದ ಸಂಬಳ ಸಿಕ್ಕಾಪಟ್ಟೆ ಸಂಬಳ ತಿಂದ ಅರ್ಧಂಬರ್ಧ ಕೆಲಸ ಮಾಡುದು, ನಮ್ಮ ತೆರಿಗೆ ದುಡ್ಡು ಎಲ್ಲ ಹಾಳಿಗೆತ್ತದು. ನೋಡಿ ಪಿರಂಜಿ ಜಾಲಿ ನೋಡಿ, ಈ ಸ್ಲ್ಯಾಬಿನಕ್ಕಿಂತ ಎತ್ತರ ಪಿರಂಜಿ ಜಾಲಿ ಬೆಳೆದಿದೆ. ಇಂಥ ದೊಡ್ಡ ಕಟ್ಟಡ ಕಟ್ಟಿದ್ದಾರೆ. ಇದು ಸರ್ಕಾರಿ ಪಾಲಿಟೆಕ್ನಿಕ್ ವಿದ್ಯಾರ್ಥಿನಿಯರ ವಸತಿ ನಿಲಯದ ಜಾಗ. ವಸತಿ ನಿಲಯ ಮಾಡ್ಬೇಕಂತೇಳಿ ಇದೆಲ್ಲ ಮಾಡಿ ನೋಡಿ, ಎಲ್ಲ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ, ಇಷ್ಟೊಂದು ಖರ್ಚು ಮಾಡಿದ್ದಾರೆ.
ಇದಕ್ಕೆ 95 ಲಕ್ಷ ರೂಪಾಯಿ ಆಲ್ರೆಡಿ ಮಂಜೂರಾಗಿದೆ. ಆಮೇಲೆ ಹೆಚ್ಚುವರಿ ಮಂಜೂರು ಮಾಡ್ಲಿಕ್ಕೆ ಅಂತದ ಇದು ಇಷ್ಟಕ್ಕೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದೆ ನೋಡಿ. ಇದಕ್ಕೆ ಯಾರು ಜವಾಬ್ದಾರಿ? ಈ ಕಾಲೇಜ್ ಪ್ರಿನ್ಸಿಪಾಲ್ರಾಗಲಿ ಅಧಿಕಾರಿಗಳು ಯಾರು ಗಮನ ಹರಿಸಿಲ್ವಾ? ಇವ್ರು ಉನ್ನತ ಶಿಕ್ಷಣ ಸಚಿವರು ಕಳಿಸಿದ್ದಾರೆ, ಅದಕ್ಕೆ ಸಂಬಂಧ ಬರೋ ಇಲಾಖೆಗೆ ಕಳಿಸಿದ್ದಾರೆ. ಸರ್ ನಾವೆಲ್ಲ ಕಳಿಸಿವು, ಅವ್ರು ಮಂಜೂರು ಮಾಡಿಲ್ಲ ಏನ್ ಮಾಡೋಣ್ರಿ? ನೋಡ್ರಿ ಎಲ್ಲ ಕೆಟ್ಟ ಹೊಸ ಎಲ್ಲ ಸ್ಟೇಟ್ ಗಾಂಜಾ ಅಫೀಮ್ ಎಲ್ಲ ಇಲ್ಲೇ ನಡೀತಾ ಇದೆ. ಸರ್ಕಾರ ಆಸ್ತಿ ಈ ತರ ಅಯೋಗ್ಯ ಏನು ಅಧಿಕಾರಿಗಳ ಒಂದು ದುರ್ವರ್ತನೆಯಿಂದ ಇದು ಗತಿ ಆಗಿದೆ ಅದು. ಎಲ್ಲ ಬರೀ ತಮ್ಮದು ಸ್ವಾರ್ಥಕ್ಕಾಗಿ. ಈ ಕುರಿತು ನೀವು ಜಿಲ್ಲಾಧಿಕಾರಿ ಗಮನಕ್ಕೆ ಸೆಳೆದಿದ್ದೀರಾ? ಸರ್ ಜಿಲ್ಲಾಧಿಕಾರಿ ಲೆಟರ್ ಕೊಟ್ಟಿವು, ಅವರು ಎಷ್ಟೊತ್ತಿರು ಇದನ್ನ ಮಂಜೂರು ಮಾಡಿಸಿರ್ತೇವೆ. ಅವರು ಪಾಲಿಟೆಕ್ನಿಕ್ ಪ್ರಿನ್ಸಿಪಲ್ ಕರೆಸಿದ್ರು, ಅವ್ರು ಹೋಗಿ ಸರ್ ಒಟ್ಟು ಆಲ್ರೆಡಿ ನಾವೆಲ್ಲ ಲೆಟರ್ ಕೊಟ್ಟಿವ್ರಿ, ಅದು ಬಂದ್ ಕೂಡಲೇ ಮಾಡ್ತಿರುತ್ತೆ ಅಲ್ಲಿ ದೊಡ್ಡ ದೊಡ್ಡ ಮಾತು ಹೇಳಿ ಬಂದ್ಬಿಡ್ತಾರ. ಆದ್ರೆ ಯಾರು ಜವಾಬ್ದಾರಿ ತಗೊಂಡ ಇಂತ ಒಂದ್ ನೋಡಿ ಎಷ್ಟು ಈ ಪಾಲಿಟೆಕ್ನಿಕ್ ಕಾಲೇಜ್ ಕಟ್ಟಡ ಮೇಲೆ ಈ ತರ ಬಳ್ಳಿ ಹಬ್ಬ್ಯದ ಕಂಟಿ ಹಬ್ಬ್ಯವು ಈ ಕುರಿತು ಸರ್ಕಾರ ಕಣ್ಮುಚ್ಚಿ ಕೂತದ. ತಕ್ಷಣ ಈ ಒಂದು ವ್ಯವಸ್ಥೆಗೆ ಇನ್ನು ವಿರೋಧಿಸಿ ನಮ್ಮ ರಕ್ಷಣಾ ವೇದಿಕೆಯವರು ಹೋರಾಟ ಮಾಡ್ತಿದ್ದಾರೆ. ಸೂರ್ಯವಂಶಿ ಅವರು ನಾನು 2-3 ವರ್ಷದಿಂದ ಸತತ ಪ್ರಯತ್ನ ಮಾಡಿದ್ದೆ. ಇದು ಸರ್ಕಾರಿ ಏನ ವಿದ್ಯಾರ್ಥಿನಿಯರು ಎಲ್ಲ ಸಮುದಾಯದ ಬಡ ವಿದ್ಯಾರ್ಥಿನಿಯರು ಇಲ್ಲಿ ವಸತಿ ನಿಲಯ ಸಲುವಾಗಿ ಕಟ್ಟಡ ಕಟ್ಲಕ್ ಪ್ರಾರಂಭಿಸಿ ಅರ್ಧಂಬರ್ಧ ಮಾಡಿಬಿಟ್ಟಿದ್ದಾರೆ. ಎಷ್ಟನೇ ವರ್ಷನೇ ಮಾಡ್ಯಾರ ಕಟ್ಟಡ? 2009ರಲ್ಲಿ 2009 ಮಾಡ್ಯಾರ. 95 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಇದಕ್ಕೆ. ಆಮೇಲೆ ಅಲ್ಲಿವರೆಗೆ ಇಲ್ಲಿ ತನೂ ಉನ್ನತ ಶಿಕ್ಷಣ ಏನು ಇಲಾಖೆ ಇದೆಯಲ್ಲ ಅದು ಮಲಗ್ಯದ. ಇಲ್ಲಿ ಆಡಳಿತ ಮಲಗ್ಯದ, ಜಿಲ್ಲಾಡಳಿತ ಮಲಗ್ಯದ, ನಗರ ಶಾಸಕರು, ಉಸ್ತುವಾರಿ ಸಚಿವರು ಅವರೆಲ್ಲ ಇಲ್ಲಿ ಎಲ್ಲ ಬರೀ ತಮ್ಮ ಸ್ವಾರ್ಥಕ್ಕಾಗಿ ಇಲ್ಲೆಲ್ಲ ಈ ಜನಪ್ರತಿನಿಧಿ ಹೊರತಾಗಿ ಯಾವ ಇದಕ್ಕೇನ ಭೂಮಾಫಿಯಾ ಕೈವಾಡಿದೆ ಅಂತ ಕೈವಾಡ. ಅಲ್ಲೇನ 6.5 ಎಕರೆ ಅಲ್ಲಿ ಮೈದಾನ ಇದೆ. ಒಟ್ಟು ಈ ಕಾಲೇಜ್ ಭೂಮಾಫಿಯಾದವ್ರು ಕೈ ಹಾಕಿದ್ದಾರೆ ಅನಿಸ್ತದೆ ನಿಮಗೆ? ನೋಡ್ರಿ ಸರ್ಕಾರ ಆಸ್ತಿಗಳು ಎಲ್ಲಿದಾವ ಅವು ಎಲ್ಲಾನು ಕಂಬಳಿಸ್ಬೇಕಂತ ಪ್ರಯತ್ನ ಮಾಡ್ತಾರೆ. ಒಂದೊಂದು ಹುನ್ನಾರ ನಡೆಸ್ಯಾರ. ಅದಕ್ಕೆ ನಾವು 2-3 ವರ್ಷದಿಂದ ನಮ್ಮ ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಸೈನ್ಯದ ವತಿಯಿಂದ ನಾವು ಅದಕ್ಕೆ ಯಾವ ಕಾಲಕ್ಕೂ ಆಸ್ಪತ್ರೆ ಕೊಡುದಿಲ್ಲ. ಸರ್ಕಾರ ಆಸ್ತಿ ಮತ್ತೆ ನೀವೇನಿದ್ರು ಕುರಿತು ಹೋರಾಟ ಮಾಡ್ತೀರಾ? ನಾವು ಬಿಡುದಿಲ್ಲ. ಕಾಲೇಜುಗಳಿಗೆ ಏನ್ ಇರುವಂತ ಏನ್ ಸರ್ಕಾರ ಆಸ್ತಿ ಇದಾವಲ್ಲ ಅವು ಎಲ್ಲಾ ಸಮುದಾಯದ ಮಕ್ಕಳ ಆಸ್ತಿ. ಅವು ಆ ಮಕ್ಕಳ ಆಸ್ತಿ ಮಕ್ಕಳಿಗಾಗೆ ಮೀಸಲಿರ್ಬೇಕು ಹೊರತಾಗಿ ಬೇರೆ ಯಾರಿಗೆ ಅದನ್ನ ಕಬಳಿಸ್ಲಿಕ್ಕೆ ನಾವು ಯಾವ ಕಾಲಕ್ಕೂ ಆಸ್ಪತ್ರೆ ಕೊಡುದಿಲ್ಲ. ನಾವೇನು ಸರ್ಕಾರ ವೈದ್ಯಕೀಯ ಕಾಲೇಜ್ ಸಲುವಾಗಿ ನಾವು 106 ದಿವಸ ಏನು ಹೋರಾಟ ಕೂತೀವಿ, ಅದೇ ಪ್ರಕಾರ ಇನ್ನ ಪ್ರತಿಯೊಂದೊಂದು ಇಲಾಖೆಗೂ ನಾವು ಗಂಟು ಬೀಳ್ತೀವಿ. ಯಾಕಂದ್ರೆ ಇಂಥ ಈ ಭ್ರಷ್ಟ ದುಷ್ಟ ಅಯೋಗ್ಯ ಏನು ಅಧಿಕಾರಿಗಳಿದಾರ ಅವ್ರನ್ನೂ ಇಲ್ಲಿ ಹೊರಗೆ ಹಾಕುದು. ಆಮೇಲೆ ಜನಪ್ರತಿನಿಧಿಗಳು ಈ ತರ ಅನ್ಯಾಯ ಆಗ್ಲಾರ್ದಂಗ ಮುಂದೆ ಜಾಗೃತಿ ವಹಿಸಿ ಎಲ್ಲ ಶಿಕ್ಷಣ ಏನು ಸರ್ಕಾರಿ ಇಲಾಖೆ ಸಂಬಂಧ ಬರೋ ಏನು ಶಿಕ್ಷಣ ಇದೆ ಅದೆಲ್ಲ ಕುಂಠಿತ ಆಗಬಾರ್ದು. ನೋಡಿ ಇದು ಸರ್ಕಾರ ಇಲಾಖೆ. ನಿಮ್ಮ ಮುಂದಿನ ಹೋರಾಟ ಹೇಗಿರ್ತದೆ? ನಾವು ಮುಂದಿನ ಹೋರಾಟ ಉಗ್ರವಾದಂತ ಒಂದು ಯಾವ್ಯಾವ ಸಂಘಟನೆಗಳಿಂದ ಹೋರಾಟ ಮಾಡ್ತೀರಿ? ನಾವು ಒಂದು 4 ಸಂಘಟನೆ ಇಲ್ಲ, ನಾವೆಲ್ಲ ಕೂಡಿ ಮಾಡೋಣ್ರಿ ಅಂತ ಹೇಳಿ ನಾವೊಂದು ಹೋರಾಟ ಸಮಿತಿ ಮಾಡ್ಕೊಳ್ಳೋ ಅಂತ ಹೇಳಿ ಚರ್ಚೆ ನಡೆದದ. ಆದ್ರೂ ನಾವು ಇವತ್ತು ನಿಮ್ಗ ನೀವೊಬ್ರು ವಾಲ್ಮೀಕಿ ಸಮಾಜದ ರಾಜ್ಯಾಧ್ಯಕ್ಷರಿದ್ದೀರಿ ನೀವು ಮಲ್ಲಿಕಾರ್ಜುನ ಭಟ್ಟಿಗವ್ರೆ. ತಮಗೂ ಇದೆಲ್ಲ ಮಾಹಿತಿ ಆಗ್ಲಿ ಈ ಜಾಗ ಅಂತೇಳಿ ನಾವು ಪ್ರತಿಯೊಬ್ರು ಏನು ಹೋರಾಟ ಮಾಡುವಂತ ಏನೆಲ್ಲಾರು ಇದಾರಲ್ಲ ಮುಂಚೂಣಿ ನಾಯಕರು ಅವ್ರಿಗೆ ಹಿಂಗೆಲ್ಲ ಸರ್ಕಾರದ ಆಸ್ತಿಗಳು ಈ ತರ ಹೊಲಸು ವ್ಯವಸ್ಥೆ ಒಳಗ ಈ ತರ ಸಿಕ್ಕೊಂಡ್ಬಿಡತ್ತವ. ಈ ಕುರಿತು ನೀವು ಜಿಲ್ಲಾಧಿಕಾರಿಗೆ ಎಂದು ಮನವಿ ಸಲ್ಲಿಸ್ತೀರಿ? ನಾನು ಈಗಾಗಲೇ ಸಲ್ಲಿಸಿವಿ, ಅದನ್ನೇ ರೆಫರೆನ್ಸ್ ತಗೊಂಡ ಮತ್ತೆ ಉಸ್ತುವಾರಿ ಸಚಿವರು ಎಲ್ಲ ಇಲ್ಲ ಸಂಘಟನೆಯವರು ಕೂಡ ಒಂದು ಮನವಿ ಸಲ್ಲಿಸಬಹುದಲ್ಲ? ಬೇಕಾದಂಗ ಉಸ್ತುವಾರಿ ಸಚಿವರು ಇದಕ್ಕೆ ಲೆಟರ್ ಕೊಟ್ಟಿದಾರ. ಎಷ್ಟೊತ್ತರು ಅತಿಕ್ರಮ ಆಗಿದ್ದು ತಕ್ಷಣ ತೆರವುಗೊಳಿಸಿ ಅದನ್ನ ಪೂರ ನಿಮ್ಮ ಆಸ್ತಿ ನೀವು ಇಟ್ಕೊಳ್ರಿ ಅಂತ ಅವರು ಲೆಟರ್ ಕೊಟ್ಟಿದಾರ. ಆದ್ರೆ ಎಲ್ಲ ಕಣ್ಣು ಮುಚ್ಚಿ ಕೊಡ್ತಾವ. ಅದಕ್ಕೆ ಇನ್ಮೇಲೆ ಏನೈತಿ ಇದಕ್ಕೆ ಜಾಗೃತ ಆಗ್ಲಿಲ್ಲ ಅಂದ್ರ ನಾವು ಉಗ್ರ ಹೋರಾಟಕ್ಕೆ ಇಳಿತೀವಿ. ಒಂದು 15 ದಿವಸ ಅವ್ರಿಗೆ ಟೈಮ್ ನೋಡ್ತೀವಿ. ಈಗ ನಾಳೆ ನಾಡ್ದ ಇನ್ನೊಮ್ಮೆ ಅವ್ರಿಗೆ ಅದರದೆಲ್ಲ ಸವಿಸ್ತಾರ ಮಾಹಿತಿಯೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಷ್ಟೊತ್ತರು ಈ ಕೆಲಸ ನಡಿಬೇಕಿದು. ವಸತಿ ಏನು ನಿಲಯ ಐತ್ಲ ಇದು ಮಹಿಳೆ ನಮ್ಮ ವಿದ್ಯಾರ್ಥಿನಿಯರ ಬಡ ವಿದ್ಯಾರ್ಥಿನಿಯರ ವಸತಿ ನಿಲಯ ಇದು ಈ ಟೈಪ್ ಹಾಳು ಹೆಚ್ಚುತ್ತಾ ಇದ್ದಾರೆ. ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಜಗದೇವ್ ಸೂರ್ಯವಂಶಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ. ಓಕೆ. ಇದು ಮಲ್ಲಿಕಾರ್ಜುನ್ ಭಟ್ಟಿಗೆಯವರು ಈ ವಾಲ್ಮೀಕಿ ಸಮಾಜದ ರಾಜ್ಯಾಧ್ಯಕ್ಷರು. ನಾವು ಇಲ್ಲಿ ನಾನೊಬ್ಬ ಜಗದೇವ್ ಸೂರ್ಯವಂಶಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ. ನಾವು ಇಬ್ಬರು ಕೂಡಿ ಇಲ್ಲಿ ಇದು ಏನು ವಿದ್ಯಾರ್ಥಿನಿಯರ ವಸತಿ ನಿಲಯದ ಏನು ಕಟ್ಟಡ ಸಲುವಾಗಿ ಇದಕ್ಕೆ 95 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. 95 ಲಕ್ಷ ರೂಪಾಯಿ ಖರ್ಚು ಮಾಡಿ ನೋಡಿ ಯಾವ ಟೈಪ್ ಎಂತ ಆ್ಯಕ್ಚುಲಿ ಸುಂದರ ಕಟ್ಟಡ ಇದೆ. ಆದರೆ ಇಲ್ಲಿ ನೋಡಿ ಈ ಕಟ್ಟಡ ಒಳಗೆ ಪಿರಂಜಿ ಜಾಲಿ
ಪಿರಂಜಾಲಿ ಇದ್ರ ಮ್ಯಾಲ ಬೆಳೆದಿದ್ದಾವೆ. ಇವೆಲ್ಲ ಕೋಲಿಗೆಲ್ಲ ಪೆಂಚಲ್ಲಿ ಬೆಳೆದ್ಬಿಟ್ಟಾವ. ಇಷ್ಟು ಬೇಜವಾಬ್ದಾರಿ ನೋಡಿ ಗಿಡಗಳು ನೋಡಿ ಎಷ್ಟು ದಪ್ಪಾಗಿ ನೋಡಿ ಇಲ್ಲ ಸರ್ ಗಿಡಗಳು. ದೊಡ್ಡ ಮಲ್ಲಿಕಾರ್ಜುನ ಸರ್, ಮಲ್ಲಿಕಾರ್ಜುನ ಜಾಗ ಏನದ ಮಲ್ಲಿಕಾರ್ಜುನ ಸರ್ ಇದು ನೋಡಿ. ಈಗ ಕರ್ನಾಟಕ ಸರ್ಕಾರಿ ಆಸ್ತಿಯನ್ನ ರಕ್ಷಣೆ ಮಾಡಕ ವಿಫಲ ಆಗ್ಯದ. ವಿಫಲ ಅಂದ್ರೆ ಅವ್ರಿಗೆ ಸರ್ಕಾರಿ ಜಾಗಗಳನ್ನ ತೋರಿಸಿ ಕೆಲವೊಂದು ಹಿತಾಕ್ಷೇತ್ರಗಳು ಸರ್ಕಾರಿ ಆಸ್ತಿಯನ್ನು ಲೂಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಿಜಾಪುರ ಹೃದಯ ಭಾಗದಲ್ಲಿರುವಂತ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಮಹಿಳಾ ವಸತಿ ನಿಲಯ ಇಲ್ಲಿ ದಲಿತರು ಇರ್ತಾರ, ಹಿಂದುಳಿದವರು ಇರ್ತಾರ, ಅಲ್ಪಸಂಖ್ಯಾತರ ಎಲ್ಲ ವರ್ಗದವರು ಇರ್ತಾರ. ಅವ್ರ ಕಾಳಜಿ ಇಲ್ಲ ಸರ್ಕಾರಕ್ಕೆ. ಸಮಾಜ ಕಲ್ಯಾಣ ಇಲಾಖೆ ಏನ್ ಮಾಡ್ತೈತಿ? ಇಲ್ಲ, ಏನು ಉಪಯೋಗ ಇಲ್ಲ. ಅಲ್ಪಸಂಖ್ಯಾತರ ಇಲಾಖೆ ಆಗಲಿ, ಜಿಲ್ಲಾಧಿಕಾರಿಗಳಾಗಲಿ, ಈ ನಗರಾಭಿವೃದ್ಧಿ ಸಚಿವರಾಗಲಿ, ಈ ಯಾರು ಕಿಚ್ಚುತ್ತೂ ಇಲ್ಲ. ಅವ್ರಿಗೇನಾಗಿದೆ, ಲೂಟಿ ಮಾಡೋದೇ ಒಂದು ಕೆಲಸ ಆಗಿಬಿಟ್ಟದ. ಅದಕ್ಕೆ ನಾವು ಇಲ್ಲಿ ಖಂಡಿಸ್ತೇವೆ. ಕೂಡಲೇ ಇದು ಒಂದು ವಾರದೊಳಗಾಗಿ ಈಗೆಲ್ಲ ಶಾಲೆಗಳಿಂದ ಮೂಳ ಕಂಟಿ ಇವೆಲ್ಲ ಬೆಳೆದು ಜಾಲಿ ಗಿಡ ತೆರವುಗೊಳಿಸಿ ಸ್ವಚ್ಛ ಮಾಡ್ಲಿಕ್ಕಪ್ಪ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕೈಗೊಳ್ತೇವೆ. ಮುಂದೆ ಆಗು ಅನಾಹುತಕ್ಕೆ ಜಿಲ್ಲಾ ಆಡಳಿತ ಹೊಣೆ ಆಕೈತಿ. ಅದಕ್ಕೆ ದಯವಿಟ್ಟು ನಾವು ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೋತೇವೆ. ಈ ಪಾಲಿಟೆಕ್ನಿಕಲ್ ಕಾಲೇಜ್ ಕಟ್ಟಡ ಮೇಲೆ ಗಿಡಗಳು ಬೆಳೆದಾವೆ, ಸಿಕ್ಕಾಪಟ್ಟಿ ಎತ್ತರ ಕಟ್ಟಡ. ಇಲ್ಲೆಲ್ಲ ಇಸ್ಪೇಟ, ಗಾಂಜಾ, ಅಫೀಮು ಇಲ್ಲ ದೊಡ್ಡ ಇದು ನಿಲ್ಲ ಇರ್ತಾವೆ. ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಕತ್ತೇಳಿ ಸರ್ಕಾರ ಮಾಡ್ಯದ. ಆದ್ರೆ ನೀವೇನ್ ಮಾಡಕತ್ರಿ? ಇಲ್ಲಿ ಬರೀ ಇಸ್ಪೇಟ್ ಆಡಕ, ಇದು ಮಾಡಕ, ಇಂಥಕ್ಕೆ ಅವಕಾಶ ಕೊಡತ್ರಿ. ಅದು ನಮ್ಮ ತಪ್ಪದ. ಯಾಕಂದ್ರೆ ಇದು ಆಗಬಾರ್ದು. ಯಾಕಂದ್ರೆ ಬರೀ ಇಸ್ಪೇಟ್ ಆಡಕ ಸರ್ಕಾರಿ ಕಟ್ಟಡಗಳಾಗ್ಯಾವೋ ಏನು ಹೆಂಗೆ ಗೊತ್ತಾಗ್ತಾ ಇಲ್ಲ. ಮುಖ್ಯಮಂತ್ರಿಗಳೇ ಕಣ್ಣು ತೆಗೆದು ನೋಡ್ರಿ. ಎಲ್ಲಿದ್ರಿ ಮುಖ್ಯಮಂತ್ರಿಗಳೇ? ನೀವು ರಾಜ್ಯದಾಗ ಇದ್ರು, ಎಲ್ಲಿದ್ರು ಗೊತ್ತಿಲ್ಲ. ಇಂಥ ವ್ಯವಸ್ಥೆಯ ದುರ್ವಾತ್ಮ ವ್ಯವಸ್ಥೆ ಅದ. ಅದಕ್ಕೆ ಈ ವ್ಯವಸ್ಥೆಯನ್ನು ಖಂಡಿಸ್ತೇವೆ ಎಲ್ಲ ಸಂಘಟನೆಗಳು. ದಯವಿಟ್ಟು ಉನ್ನತ ಶಿಕ್ಷಣ ಸಚಿವರು ಇದನ್ನ ಸ್ವಚ್ಛ ಮಾಡಿ ಇದು ವಿದ್ಯಾರ್ಥಿಗಳು ಅನುಕೂಲ ಮಾಡಿಕೊಡಲಿಲ್ಲ ಅಂದ್ರೆ ಎಲ್ಲ ಜಿಲ್ಲೆಯ ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಎಲ್ಲ ರಕ್ಷಣಾ ವೇದಿಕೆ ಆಗಲಿ ಎಲ್ಲ ಸಂಘಟನೆಗಳು, ದಲಿತ ಪರ ಎಲ್ಲ ಸಂಘಟನೆಗಳು ಕೂಡಿ ಒಂದು ಉಗ್ರವಾದ ಹೋರಾಟ ಮಾಡ್ತೇವೆ. ಅದಕ್ಕೆ ಮುಂದೆ ಏನು ಮಾಡ್ಲಿಕ್ಕಂದ್ರೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕೈಗೊಳ್ತೇವೆ ಅಂತೇಳಿ ನಾವು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ಕೊಡತ್ತಿದ್ದೆವು. ಉನ್ನತ ಶಿಕ್ಷಣ ಇದಕ್ಕೆ ಉನ್ನತ ಶಿಕ್ಷಣ ಸಚಿವರು ಸಂಬಂಧ ಬರ್ತಾರ. ಅಲ್ಲೇ ಕೂತ್ ಬಿಡದವರು. ಉನ್ನತ ಶಿಕ್ಷಣ ಸಚಿವರು ಸತ್ತಾರೋ, ಜೀವಂತ ಇಲ್ಲ. ಜೀವಂತ ಇದ್ರೆ ಇದು ಹಾಕಿದ್ದಿಲ್ಲ. ಯಾಕಂದ್ರೆ ಮಧು ಬಂಗಾರಪ್ಪ ಅವರು ಇದ್ದಲ್ಲ, ನಂಗೆ ಉನ್ನತ ಶಿಕ್ಷಣ ಅವರು ಇಲ್ಲ. ಅವ್ರು ಯಾಕಿರ್ಬೇಕು? ನಮ್ಮ ಟ್ಯಾಕ್ಸ್ನಾಗ ಬದುಕ್ತಾರ ಅವರು. ನಾವು ಪಗಾರ ಕೊಡ್ತೇವೆ ಅವ್ರಿಗೆ. ಎಲ್ಲ ಕೊಟ್ಟರು ಇಂಥ ಬೇಜವಾಬ್ದಾರಿ ಮಾಡ್ತಾರೆ. ಇಂಥ ಭ್ರಷ್ಟ ಸರ್ಕಾರವನ್ನು ನಾವು ಏನು ಖಂಡಿಸ್ಬೇಕಾಗೈತಿ. ಇಲ್ಲಿ ನೋಡ್ರಿ, ಈಗ ವಸತಿ ನಿಲಯ ಇದು ವಿದ್ಯಾರ್ಥಿನಿಯರ ವಸತಿ ನಿಲಯ, ಸರ್ಕಾರಿ ಪಾಲಿಟೆಕ್ನಿಕ್ ವಿದ್ಯಾರ್ಥಿನಿಯರ ವಸತಿ ನಿಲಯ. ಇಷ್ಟೊಂದು ದೊಡ್ಡ ಕಟ್ಟಡ ಇದೆ ನೋಡಿ. ನಮಗೆ ವಿಚಿತ್ರ ಆಗ್ತದೆ, ಸರ್ಕಾರ ಇಷ್ಟು ಬೇಜವಾಬ್ದಾರಿ ಮಾಡ್ತದೆ ಅಂದ್ರೆ 95 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅದಕ್ಕೆ 2009ರಲ್ಲಿ. ಇಲ್ಲಿವರೆಗೆ ನಿದ್ದೆ ಮಾಡ್ತಾ ಇದೆ ಅಂದ್ರೆ ಇವರಲ್ಲಿ ಏನು ಮನುಷ್ಯತ್ವ ಮಾನವೀಯತೆ ಇದೆ ಗೊತ್ತಾಗ್ತಾ ಇಲ್ಲ ನೋಡಿ. ಎಲ್ಲ ಪೂರ ಈಗ ಬೀರ ಬ್ರ್ಯಾಂಡಿ ಗೊತ್ತಿಲ್ಲ. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಜೀವಂತ ಇದ್ರೆ ಈ ನಮೂನಿ ಸರ್ಕಾರಿ ಆಸ್ತಿಗಳನ್ನ ಹಾಳು ಮಾಡ್ತಿದ್ಲ. ಅವ್ರಿಗೆ ಬರೀ ರೈತರ ಆಸ್ತಿಗಳನ್ನ ವಶಪಡಿಸೋದು ಒಂದೇ ಗೊತ್ತದ ಜಿಲ್ಲಾ ಆಡಳಿತಕ್ಕೆ. ಸರ್ಕಾರಿ ಇದ್ರ ಬಗ್ಗೆ ಜವಾಬ್ದಾರಿ ಯಾರು? ನಾಯಿ ಸತ್ತಾವು, ಇಸ್ಪೇಟ್ ಆಡ್ತಾರ, ದಾರು ಬಿಡ್ತಾರ, ಎಲ್ಲ ವ್ಯವಹಾರ ನಡೀತಾವ. ಇಲ್ಲಿ ವಿಷವಾಡಿ ಇದನ್ನ ನಡೀತಾ ಹೋಗ್ತಾವ. ಅದನ್ನೆಲ್ಲ ಬಂದ್ ಮಾಡಿಸ್ಬೇಕು ಜಿಲ್ಲಾ ಆಡಳಿತ. ಕಣ್ಣು ಮುಚ್ಚಿ ಗೊತ್ತಾದ ಹತ್ತಿರ ನಾವು ಇದನ್ನ ಉಗ್ರವಾಗಿ ಖಂಡಿಸ್ತೇವೆ. ಮಲ್ಲಿಕಾರ್ಜುನ ಭಟ್ಟಿಗೆ ವಾಲ್ಮೀಕಿ ಸಮಾಜ ರಾಜ್ಯಾಧ್ಯಕ್ಷ. ನಮ್ಮ ಜೊತೆ ಜಗದೀಶ್ ಸೂರ್ಯವಂಶಿ ಅವರಿದ್ದಾರೆ. ಜಗದೇವ್ ಸೂರ್ಯವಂಶಿ, ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ. ಬರೀ ಮಲ್ಲಿಕಾರ್ಜುನ ಭಟ್ಟಿಗೌರ, ಇಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ವ್ಯವಸ್ಥೆ ಸ್ವಲ್ಪ ನಿಮ್ಗೂ ಮಾಹಿತಿ ಮಾಡಿಸ್ತೀವಿ ಬರ್ರಿ ಅಂತ ಹೇಳಿ ನಿಮಗ ಇಲ್ಲಿ ಕರೆಸಿದ್ದೀನಿ ನಾನು. ಈಗ ಅದಕ್ಕೆ ನಾವೇನು ಹೋರಾಟ ಸಮಿತಿ ಏನು ಹಾಕೊಂಡಿವಿ, ಇದ್ರ ಕುರಿತು ಕೂಡ ನಾವು ಗಮನ ಕೊಡೋಣ ನೋಡಿ. ಬಹಳ ಕೊಪ್ಪೆಯಾಗಿದೆ. ಸರ್ಕಾರ ಸತ್ತಿದೋ ಎಲ್ಲೋ ಗೊತ್ತಿಲ್ಲ. ಏನಾಗಿದೆ ಸರ್ಕಾರಕ್ಕೆ? ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಕಟ್ಟಡಗಳು ಹಾಳಾಗಿಡುತ್ತಾ ಇದೆ. ಇದು ಭೂಮಾಫಿಯಾದವ್ರಿಗೆ ಹೊಂಟದವ್ರ ಕಡೆ. ಯಾಕೆ ಭೂಮಾಫಿಯಾದವ್ರಿಗೆ ಕಂಬಳಿಸ್ಲಾಗುತ್ತಾರ. ಇದಕ್ಕೆ ಏನಾದರೂ ಸರ್ಕಾರಕ್ಕೆ ಕಣ್ಣು, ಕಿವಿ, ಮೂಗು ಏನಾದರೂ ಇದ್ದರೆ ಇದನ್ನ ತಕ್ಷಣ ಅದನ್ನ ರಿಪೇರಿ ಮಾಡಿಸಿ ದಲಿತ ಮಹಿಳೆಯರಿಗೆ ಮತ್ತು ಎಲ್ಲ ಬಡವರಿಗೆ, ಸಮುದಾಯ ಜನರಿಗೆ ಇಲ್ಲಿ ವಿದ್ಯಾರ್ಜನೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಜಿಲ್ಲಾಡಳಿತ.
ಶಿಕ್ಷಣ ಇಲಾಖೆ ಏನು ಮಾಡ್ತಾ ಇದೆ? ಏನಿಲ್ಲ. ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಒರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಏನು MLAಗಳು ಏನು ಮಕ್ಕೊಂಡಿದ್ದಾರೋ ಏನು ಗೊತ್ತಿಲ್ಲ. ಬರೀ ಸರ್ಕಾರಿ ಆಸ್ತಿ ಏನಾದ್ರು ಲೂಟಿ ಮಾಡುವಂಥ ಕೆಲಸಗಳು ಮಾಡಕತ್ತಿದ್ದಾರೆ. ಅದು ನಾವು ಖಂಡಿಸ್ತೇವೆ. ದಯವಿಟ್ಟು ಇವೆಲ್ಲವನ್ನು ರಿಪೇರಿ ಮಾಡಿ ಮುಂಬರುವಂಥ ದಿನಗಳಲ್ಲಿ 1 ವಾರದೊಳಗೆ ಕ್ರಮ ಕೈಗೊಳ್ಳದಿದ್ದರೆ ನಾವು ಜಿಲ್ಲಾದಂಥ ಉಗ್ರವಾದ ಹೋರಾಟವನ್ನು ಕೈಗೊಳ್ತೇವೆ ಅಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಸತ್ತು ನಾಯಿಗಳಿದಾವೆ ಇಲ್ಲಿ, ಸತ್ತು ನಾಯಿ ಎಲ್ಲ ಇಲ್ಲೇ ಇದೆ. ಇಲ್ಲೇ ಇಸ್ಪೇಟ್ ಆಡ್ತಾರ, ಇಲ್ಲೇ ಗಾಂಜಾ ಅಫೀಮ್ ಎಲ್ಲ ಇದು ಮಾಡ್ತಾರೆ. ಇದಕ್ಕೆ ಯಾರು ಕಡಿವಾಣ ಹಾಕುವವರು ಯಾರು? ಸರ್ಕಾರಿ ಪಾಲಿಟೆಕ್ನಿಕ್ ಏನು ಪ್ರಿನ್ಸಿಪಾಲ್ರು ಏನು ಇದ್ದು ಇಲ್ದಂಗೆ ಅದಾರಲ್ಲ. ಪ್ರಿನ್ಸಿಪಾಲ್ಗೆ ಏನು ಭೇಟಿಗಿದ್ರಿ ನೀವು? ಎಲ್ಲ ಭೇಟಿಗೆ ಹಾಂ, ಪ್ರಿನ್ಸಿಪಾಲ್ ಸತ್ತಾನೋದಾನೋ ಇಲ್ಲಿ ಬಂದು ಹೊಡ್ಯಾನೋ ಇಲ್ಲ ಪ್ರಿನ್ಸಿಪಾಲ್? ಅವರು ನಾವು ಮ್ಯಾಲ ತಿಳಿಸಿವ್ ಸರ, ತಿಳಿಸಿದ್ರು ಅವರು ಈ ಕಡೆ ಲಕ್ಷ್ಯ ಕೊಡತ್ತಿಲ್ಲ. ನಾವ್ರು ಏನು ಮಾಡೋದು? ಯಾಕೆ ಇದರಿಂದ ಲಾಭ ಇಲ್ಲ ಅವ್ರಿಗೆ? ಏನೋ ಲಾಭ ಬೇಕತ್ತ ಅವ್ರಿಗೆ? ಸಂಬಳ ಕೊಟ್ರೆ ಸಾಕು. ಹಾಂ, ಸಂಬಳ ಕೊಟ್ರೆ ಏನಿಲ್ಲ ಅವರು. ಅವ್ರೇನು ನೋಡಕ್ ಹಾಂ, ಅಲ್ಲಿ ನೋಡಿ ಬೀರ್ ಬಾಟ್ಲಿ ಇಲ್ಲೇ ಬಿದ್ದಾವ. ಬೀರ್ ಬಾಟ್ಲಿ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಬೀರ್ ಬಾಟ್ಲಿ ಎಲ್ಲ ಬಿದ್ದಾವ ನೋಡ್ರಿ. ಇಲ್ಲಿ ಬರ್ರಿ. ಹಾಂ, ಇಲ್ಲೆಲ್ಲ ಬೀರ್ ಬಾಟ್ಲಿ ಬಿದ್ದಾವ, ಎಲ್ಲ ಸಾಮಾನ ಇದೆಲ್ಲ ವೇಷವಾಟಿಕೆ ನಡೀತಾ ಇದೆ. ಇಲ್ಲಿದಾವ ಇಲ್ಲೈತಿ. ಇದು